ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾದಂತೆ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ರೋಗಿಗಳ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳ ಆಗಿದೆ. ಬಹುತೇಕ ಹಾಸನದವರೇ ಹೆಚ್ಚಾಗಿ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ಮೈಸೂರಿನ ಜಯದೇವ ಹೃದ್ರೋಗ ಮತ್ತು ಸಂಶೋಧನಾ ಸಂಸ್ಥೆ. ಈ ಸಂಶೋಧನಾ ಸಂಸ್ಥೆಗೆ ಸದ್ಯ ಈಗ ಪ್ರತಿನಿತ್ಯ 1000ಕ್ಕೂ ಹೆಚ್ಚು ಮಂದಿ ರೋಗಿಗಳು ಬರ್ತಿದ್ದಾರೆ. ಪ್ರತಿನಿತ್ಯ ಅಂದ್ರೆ ಈ ಆಸ್ಪತ್ರೆಯ ಕೆಪಾಸಿಟಿ 400ರಿಂದ 500 ಮಂದಿ ರೋಗಿಗಳನ್ನು ಚಿಕಿತ್ಸೆ ನೀಡೋದು. ಆದರೆ ಈಗ ಹಾಸನದಲ್ಲಿ ಅತಿ ಹೆಚ್ಚು ಮಂದಿ ಹೃದಯಾಘಾತದಿಂದ ಮೃತಪಡ್ತಿರುವ ಕಾರಣಕ್ಕಾಗಿ ಭಯಭೀತರಾಗಿರುವಂತಹ ಹಾಸನದ ಹಾಸನದ ಮಂದಿ ಹೆಚ್ಚು ಮಂದಿ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಬರ್ತಿದ್ದಾರೆ. ಪ್ರತಿನಿತ್ಯ ಹಾಸನದಿಂದ 600ರಿಂದ 700 ಮಂದಿ ಬರ್ತಿದ್ದಾರೆ. ನಿನ್ನೆ ಆಸ್ಪತ್ರೆಯ ಆವರಣದಲ್ಲಿ ಒಂದಷ್ಟು ನುಗ್ಗಲು ಕೂಡ ಆಗಿತ್ತು. ಈ ಕಾರಣಕ್ಕಾಗಿ ಈಗ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಮೈಸೂರಿನ ವಿವಿಪುರಂ ಠಾಣಾ ಪೊಲೀಸರು ಸದ್ಯ ಈಗ ನಿಯೋಜನೆಗೊಂಡಿದ್ದಾರೆ. ಅವರು ಸರತಿ ಸಾಲಿನಲ್ಲಿ ರೋಗಿಗಳನ್ನ ಒಳಗೆ ಕಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇಲ್ಲಿ ಒಳ ರೋಗಿಗಳು ಹಾಗೂ ಹೊರ ರೋಗಿಗಳು 2 ಕ್ಯೂಗಳನ್ನ ಮಾಡಿದ್ದಾರೆ. ನನ್ನ ಬಲಭಾಗದಲ್ಲಿ ನೀವು ನೋಡ್ತಿರ್ಬೋದು, ಅದು ಹೊರ ರೋಗಿಗಳ ಒಂದು ಕ್ಯೂ. ಅಲ್ಲಿ ಈಗಾಗಲೇ ಹಲವು ಮಂದಿ ECG, ರಕ್ತ ಪರೀಕ್ಷೆ ಜೊತೆಗೆ ಎಕೋ ಸೇರಿದಂತೆ ಹಲವು ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳಿಕ್ಕಾಗಿ ಬಂದಿದ್ದಾರೆ. ಈ ಒಂದು ಸರತಿ ಸಾಲು ಪಾರ್ಕಿಂಗ್ ಲೈನ್ ವರೆಗೂ ಕೂಡ ದಾಟಿದೆ. ಅಂದ್ರೆ ಸುಮಾರು 500ಕ್ಕೂ ಹೆಚ್ಚು ಮಂದಿ ಈ ಒಂದು ಸರತಿ ಸಾಲಿನಲ್ಲಿದ್ರೆ, ನನ್ನ ಎಡಭಾಗದಲ್ಲಿ ಒಳ ರೋಗಿಗಳು ಅಡ್ಮಿಟ್ ಆಗಿರೋರು ಇದ್ದಾರೆ. ಜೊತೆಗೆ ಒಂದಷ್ಟು ತೀವ್ರತರವಾದ ಕಾಯಿಲೆಗಳಿಂದ ಬಳಲುತ್ತಿರೋರಿಗೆ ಎಡಭಾಗದಲ್ಲಿ ಚಿಕಿತ್ಸೆ ನೀಡುತ್ತದೆ. ಈ ಲೈನಲ್ಲೂ ಕೂಡ ಸಾಕಷ್ಟು ಮಂದಿ ರೋಗಿಗಳಿದ್ದಾರೆ. ಎಲ್ಲರೂ ಕೂಡ ECG, ಎಕೋ, ರಕ್ತ ಪರೀಕ್ಷೆ, ಕೊಲೆಸ್ಟ್ರಾಲ್ ಸೇರಿದಂತೆ ವಿವಿಧ ಕಾಯಿಲೆಗಳನ್ನ ಗುಣಪಡಿಸ್ಕೊಳ್ಳಿಕ್ಕಾಗಿ ಬಂದಿದ್ದಾರೆ, ಅಂದ್ರೆ ತೋರಿಸ್ಕೊಳ್ಳಿಕ್ಕಾಗಿ. ಈ ಕಾರಣಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತು ಅವರೆಲ್ಲರನ್ನು ಕೂಡ ಪೊಲೀಸರು ಮಾನಿಟರ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಅಂದ್ರೆ ಯಾವುದೇ ಅನಾಹುತಗಳು ಆಗ್ಬಾರ್ದು ಅಥವಾ ನುಗ್ಗಲು ಉಂಟಾಗಬಾರ್ದು, ಗಲಾಟೆಗಳು ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಇಲ್ಲಿ ನಿಂತು ಸದ್ಯ ಈಗ ಬಂದೋಬಸ್ತ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಏಕಾಏಕಿ ಆಸ್ಪತ್ರೆಗೆ ಹಲವು ಮಂದಿ ದೌಡಾಯಿಸಿದ್ರು. ಇದರ ಪರಿಣಾಮವಾಗಿ ಆಸ್ಪತ್ರೆಯಲ್ಲಿ ಒಂದು ನುಗ್ಗಲು ವಾತಾವರಣ ನಿರ್ಮಾಣ ಆಗಿತ್ತು. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದಲೇ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಮಡಿಕೇರಿ ಸೇರಿದಂತೆ ಬೇರೆ ಭಾಗಗಳಿಂದ ರೋಗಿಗಳು ಆಗಮಿಸಿದ್ದಾರೆ. ಹೃದ್ರೋಗ ಚಿಕಿತ್ಸೆಗಾಗಿ ಆಗಮಿಸಿರುವಂತಹ ರೋಗಿಗಳನ್ನ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಪೊಲೀಸರು ಎರಡೂ ಬದಿಯಲ್ಲೂ ಕೂಡ ನಿಂತು ಮಾನಿಟರಿಂಗ್, ಅಂದ್ರೆ ಅವ್ರನ್ನ ಒಳಗೆ ಕಳುಹಿಸಿಕೊಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಬೆಳಗಿನ ಜಾವ 6 ಗಂಟೆಯಿಂದಲೇ ಬಂದಂತಹ ಹಲವು ರೋಗಿಗಳಿಗೆ ಈಗಾಗಲೇ 300ಕ್ಕೂ ಹೆಚ್ಚು ಮಂದಿ ಒಳಭಾಗದಲ್ಲಿ ನಿಂತು ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಜೊತೆಗೆ ಅಂದ್ರೆ ವಿವಿಧ ಮಾದರಿಯ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ತಿದ್ದಾರೆ. ಇನ್ನುಳಿದಂತೆ ಹಲವು ಮಂದಿಗೆ ಚೀಟಿಗಳನ್ನ ನೀಡಲಾಗ್ತಿದೆ. ಆದ್ರೆ ಚೀಟಿಯನ್ನ ನೀಡಿದ್ರು ಕೂಡ ಸರತಿ ಸಾರಿನಲ್ಲೇ ಆ ಚೀಟಿಯನ್ನ ಪಡೆದವರು ಹೋಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು ಅಂತ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಹಾಸನದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಹೆಚ್ಚಾದಂತೆ, ಅಂದ್ರೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾದಂತೆ ಮೈಸೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ರೋಗಿಗಳು ಆಗಮಿಸ್ತಿರೋದು. ಇದನ್ನ ತಡೆಯುವ ನಿಟ್ಟಿನಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ಕೂಡ ಸಾಕಷ್ಟು ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಜೊತೆಗೆ ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ, ಜೊತೆಗೆ ಯಾರಿಗೋ ಹೃದಯಾಘಾತ ಆಯ್ತು ಅಂತ ಹೇಳಿ ನೀವು ಆತಂಕಕ್ಕೆ ಒಳಗಾಗಿ ಆಸ್ಪತ್ರೆಗೆ ಬರಬೇಡಿ. ಸಣ್ಣ ಪುಟ್ಟ ಕಾಯಿಲೆಗಳನ್ನ ಹತ್ತಿರದ ಆಸ್ಪತ್ರೆಗಳಲ್ಲೇ ತೋರಿಸ್ಕೊಳ್ಳಿ ಅಂತೇಳಿ ಜಯದೇವ ಹೃದ್ರೋಗ ಸಂಸ್ಥೆಗಳ ನಿರ್ದೇಶಕರಾದಂತಹ ಸದಾನಂದ ಅವರು ತಿಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಬರ್ತಿದ್ದಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವರ ನ್ಯೂಸ್ ಫಸ್ಟ್ ಮೈಸೂರು.